ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಎಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ಗಿಡದಲ್ಲಿ 3 ಗುಲಾಬಿ ಆಗಿತ್ತಲ್ವ, ಅಂದರೆ ನಾನು ಊರಿಗೆ ಹೋಗಿರೋದ್ರಿಂದ ಗುಲಾಬಿ ಹೂವನ್ನ ಕೊಯ್ಲಿಕ್ಕೆ ಆಗಿರಲಿಲ್ಲ, ಅಂದರೆ ಸುಮ್ಮನೆ ಹಾಗೆ ಬಿಟ್ಬಿಟ್ಟಿದ್ದೆ. ಇವತ್ತು ಕೊಯ್ದು ಪೂಜೆ ಮಾಡೋಣ, ಹಾಗೆ ಫಸ್ಟ್ ಹೂ ಬಿಡ್ತಾ ಇದ್ದಲ್ವ ದೇವ್ರಿಗೆ ಮುಡ್ಸೋಣ ಅಂತ ಹೇಳಿ ನಾನು ಕೂಡ ಪೂಜೆ ಮಾಡೋ ಸಿಚುವೇಶನ್ ಇಲ್ಲದೆ ಇದ್ದಿದ್ದರಿಂದ ಅದು ಹಾಗೆ ಇತ್ತು. ಇವಾಗ ಹೇಗೂ ಪೂಜೆ ಮಾಡಬೇಕಲ್ಲ ಅಂತ ಹೇಳಿ ಹೂ ಕೊಯ್ತಾ ಇದ್ದೆ. ಗಾಳಿ ಯಾವ ರೀತಿ ಬರ್ತಾಯಿದೆ ಅಂದರೆ ಸಿಕ್ಕಾಪಟ್ಟೆ ಜೋರಾಗಿ ಬರ್ತಾಯಿತ್ತು. ಹೂ ಮೇಲ್ಗಡೆ ಇಟ್ಟು ಕೂಡ ಬಿದ್ದು ಬಿದ್ದು ಹೋಗ್ತಾ ಇತ್ತು. ಹಾಗೆ ಪಕ್ಕದಲ್ಲಿ ಇಟ್ಕೊಂಡು 3 ಹೂ ಇತ್ತಲ್ವ, ಅದರಲ್ಲಿ 2 ಹೂನ ಹಾಗೆ ಬಿಟ್ಟು ಸಣ್ಣದಾಗಿರಲಿ ಅಂತ ಹೇಳಿ ಹಾಗೆ ಬಿಟ್ಟಿದ್ದೀನಿ. ಇನ್ನು 3 ಹೂನ ಕೊಯ್ಕೊಂಡೆ. ಹೂ ತುಂಬ ಚೆನ್ನಾಗಿದೆ. ಇದು ನೋಡಬೇಕು ಇನ್ನು 2 ಹೂ ಮುಂದೆ ಹೇಗೆ ಬಿಡತ್ತೆ ಅಂತ. ಅಂದರೆ ನರ್ಸರಿನ ತರುವಾಗಲೇ 5 ಹೂ ಇತ್ತಲ್ವ, ಅದಕ್ಕೋಸ್ಕರ ಹಾಗೆ ಇಲ್ಲಿ ಪೂಜೆ ಕೂಡ ಮಾಡ್ಕೋತಾ ಇದ್ದೀನಿ. ಬೆಳಗ್ಗೆ ಮುಂಚೆ ಹೇಳಲಿಕ್ಕೆ ಆಗಿರಲಿಲ್ಲ, ಅಂದರೆ ನನಗೂ ಸ್ವಲ್ಪ ಊರಿಗೆ ಹೋಗಿ ಬಂದಿರೋದ್ರಿಂದ ಸ್ವಲ್ಪ ಕೋಲ್ಡ್ ಸುಸ್ತೆಲ್ಲ ಹಾಗೆ ಇತ್ತು. ಬೆಳಗ್ಗೆ ಅಲ್ಲಿ ಸಾಗರದಿಂದ ಬರುವಾಗ 4 ಗಂಟೆಗೆ ಎದ್ದು ಬರಬೇಕಾಗುತ್ತೆ, ಅದಕ್ಕೋಸ್ಕರ ಕ್ಲೀನಾಗಿ ನಿದ್ದೆ ಆಗಿರಲ್ಲ. ಹಾಗೆ ಈಗ ಥಂಡಿ ಬೇರೆ ಅಲ್ವಾ, ಅಮ್ಮ ಕೂಡ ಸಣ್ಣೋಡಿ ಆಗಿರೋದ್ರಿಂದ ಬೇಗ ಬೇಗ ಎದ್ದುಬಿಟ್ಟು ಪೂಜೆ ಮಾಡಲಿಕ್ಕೆ ಆಗಲ್ಲ. ಥಂಡಿ ಬೇರೆ, ಮತ್ತು ಅವನು ಕೋಲ್ಡ್ ಆದರೆ ಅವಳಿಗೂ ಕೋಲ್ಡ್ ಆಗುತ್ತೆ ಅಂತ ಹೇಳಿ ಮಾಡಲಿಕ್ಕೆ ಹೋಗಿಲ್ಲ. ಪರವಾಗಿಲ್ಲ, ನಿಧಾನನೇ ಮಾಡಿಕೊಳ್ಳೋಣ ಅಂತ. ಹಾಗೆ ಇಲ್ಲಿ ಪೂಜೆ ಕೂಡ ಮಾಡಿಸ್ಕೊಂಡೆ. ಇದು ಲೋಬನ ಹಾಕೋದು ನಾನು ಊರಿಂದ ತಂದಿದ್ದೆ. ಇದು ನಮ್ಮ ಮನೇಲಿ ಇರಲಿಲ್ಲ, ಬಟ್ ಇದೊಂಥ ವುಡ್ ಅಂತ ಕೊಟ್ಟಿದ್ದರು, ಅದರಲ್ಲೇ ಲೋಬನ ಹಚ್ತಿದ್ದೆ. ಬಟ್ ಇವಾಗ ಇದು ತೊಗೊಬಂದಿದ್ರಿಂದ ಕರ್ಪೂರ ಎಲ್ಲ ಬೆಳಗ್ಲಿಕ್ಕೆ ಈಸಿ ಆಯಿತು ಅಂತ ಅಂದ್ಕೊಂಡು ಹಾಗೆ ಸ್ವಲ್ಪ ಅಮ್ಮನೂ ಎದ್ದಿದ್ಲು, ಅವಳನ್ನೂ ಕೂಡ ಮಾತಾಡಿಸ್ಕೊಂಡು ಹಾಗೆ ಪೂಜೆ ಮಾಡ್ತಾಯಿದ್ದೆ. ಯಾವಾಗಲೂ ನಾನು ಪೂಜೆ ಮಾಡೋ ಟೈಮಲ್ಲಿ ಎದ್ಬಿಟ್ಟಿರ್ತಾಳೆ, ಅದಕ್ಕೆ ಸ್ವಲ್ಪ ಬೇಗ ಹೇಳೋಣ ಅಂತ ಅಂದ್ಕೊತೀನಿ, ಆದರೆ ಆಗಲ್ಲ. ರಾತ್ರಿ ಇಡೀ ಸರಿಯಾಗಿ ನಿದ್ದೆ ಆಗಿರಲ್ವಲ್ಲ, ಅದಕ್ಕೋಸ್ಕರ ಇಲ್ಲಿ ಪೂಜೆ ಆಯಿತು. ಅಮ್ಮನನ್ನು ಸ್ನಾನ ಮಾಡಿಸಿದೆ, ಹಾಗೆ ಅವಳ ಜೊತೆನೂ ಆಟಾಡ್ತಾಯಿದ್ದೆ ಸ್ವಲ್ಪ. ಅವಳೇನಂದರೆ ಯಾರ ಹತ್ರನೂ ಹೋಗೋದಿಲ್ಲ, ಗೊತ್ತಲ್ವ, ನಾವು ಮೊದಲೇ ಹೇಳಿರೋ ರೀತಿ ಯಾರ ಹತ್ರನೂ ಹೋಗಲ್ಲ, ಬರೀ ಅಮ್ಮ ಅಮ್ಮ ಅಂತ ನನ್ನ ಹಿಂದೆನೇ ಸುತ್ತಾ ಇರ್ತಾಳೆ. ಎಲ್ಲರೂ ಅಪ್ಪನ ಮಗಳಾದ್ರೆ ಇವಳು ನನ್ನ ಮಗಳು. ನಾನು ಊರಿಗೆ ಹೋಗಿ ಬಂದಿದ್ದೆ ಅಂತ ಹೇಳಿದೆ ಅಲ್ವಾ, ಎಲ್ಲದನ್ನು ಹಾಗೆ ಬಿಟ್ಟು ಹೋಗಿದ್ದೆ. ಅಂದರೆ ಸಂಡೇ ಹೋಗಿದ್ದು ನಾನು. ಈ ಸಡನ್ನಾಗಿ ಪ್ಲ್ಯಾನ್ ಆಯಿತು, ಅಂದರೆ ಶನಿವಾರ ಸಂಜೆ ಹೇಳಿದ್ರು ಊರಿಗೆ ಹೋಗೋಣ, ಸ್ವಲ್ಪ ಕೆಲಸ ಇದೆ ಅಲ್ಲಿ, ಸಾಗರಕ್ಕೆ ಹೋಗೋಣ ಅಂತ ಹೇಳಿ ಅದಕ್ಕೋಸ್ಕರ ಎಲ್ಲದನ್ನು ಹಾಗೆ ಬಿಟ್ಟು ಹೋಗಿದ್ದೆ. ಊರಿಗೆ ಹೋಗೋದು ದೊಡ್ಡದಲ್ಲ, ಬಟ್ ಬಂದಮೇಲೆ ಕ್ಲೀನ್ ಮಾಡೋದಿದೆಯಲ್ಲ, ಅದೇ ಅಪ್ಪ ದೇವರೇ ಅನಿಸ್ಬಿಡುತ್ತೆ. ಅಷ್ಟು ಆಗಿಬಿಟ್ಟಿರುತ್ತೆ. ಕೆಲವೊಂದು ಸಲ ಊರಿಗೆ ಹೋದಾಗ ನಾನೆಲ್ಲರೂ ಊರಿಗೆ ಹೋಗಿ ನಮ್ಮನೆ ಎಲ್ಲರೂ ಇದ್ರನ್ನ ಪಾಪ ಕ್ಲೀನ್ ಮಾಡ್ತಾರೆ. ಇಬ್ಬರು ಈ ಥರ ಊರಿಗೆ ಹೋದಾಗ ಮತ್ತೆ ಬಂದು ನಾನೇ ಕ್ಲೀನ್ ಮಾಡುವಾಗ ಹೋಗುತ್ತೆ. ನಿಜವಾಗ್ಲೂ ತುಂಬಾ ಕಷ್ಟ ಆಗುತ್ತೆ. ಯಾಕಂದರೆ ಮಕ್ಕಳನ್ನ ಇಟ್ಕೊಂಡು ಮಲಸ್ಕೊಂಡು ಅವರನ್ನು ಹ್ಯಾಂಡಲ್ ಮಾಡಿ ಕಡೆ ಎಲ್ಲ ಕ್ಲೀನ್ ಮಾಡಬೇಕಲ್ಲ, ಅದಕ್ಕೋಸ್ಕರ. ಹಾಗೆ ಬಟ್ಟೆ ಜಾಸ್ತಿ ಅಂತ ಅಂದಿಲ್ಲ, ನಮ್ಮನೆಯವ್ರು ಮಾತ್ರ ತಂದಿದ್ದೆ. ಇನ್ನು ನಂದು ಮಕ್ಕಳದೆಲ್ಲ ಅಲ್ಲೇ ಬಿಟ್ಟು ಬಂದಿದ್ದೆ, ಯಾಕಂದರೆ ಮತ್ತೆ ಫೆಬ್ರವರಿಗೆ ನಾನು ಊರಿಗೆ ಹೋಗಬೇಕು, ಅದಕ್ಕೋಸ್ಕರ ಅಂತ ಹೇಳಿ ಅಲ್ಲೇ ಬಿಟ್ಟು ಬಂದಿದ್ದೆ. ಹಾಗೆ ನಾನು ಬಟ್ಟೆ ಮಡಿಸ್ತಾ ಇಲ್ಲ, ಅಮ್ಮನೂ ಆಟ ಆಡ್ತಾ ಇದ್ಲು. ಅವಳು ಚೆನ್ನಾಗಿ ಅಡುಗೆ ಕಲ್ತಿರೋದ್ರಿಂದ ಬರೀ ಸುತ್ತಾನೆ ಇರ್ತಾಳೆ ಆ ಕಡೆಯಿಂದ ಈ ಕಡೆ ಅಂತ. ಹಾಗೆ ಇಲ್ಲಿ ಅರ್ಜೆಂಟ್ ಊರಿಗೆ ಹೋಗೋ ಟೈಮಲ್ಲಿ ಬ್ರಷೆಟ್ ಎಲ್ಲ ತೊಳೆದು ಹಾಕಿಬಿಟ್ಟು ಹೋಗಿದ್ದೆ, ಹಾಗೆ ಬಿಟ್ಬಿಟ್ಟಿದ್ದೆ. ಸೊ ಅದನ್ನು ಮಡಿಸ್ತಾ ಇದ್ದೀನಿ. ಇಲ್ಲಿ ಅಮ್ಮನ ಆಟ ಆಡ್ತಾ ಇದ್ಲು. ಹಾಗೆ ನಂಗೊಂದು ಸ್ವಲ್ಪ ಹಳ್ಳಿ ಪವರ್ ಅಂದರೆ ಇಷ್ಟ ಆಗುತ್ತೆ ನೋಡಲಿಕ್ಕೆ, ಅದಕ್ಕೋಸ್ಕರ ಟಿವಿನೇ ಅದನ್ನ ನೋಡ್ಕೊತ ಹಾಗೆ ಮಾಡಿಸ್ತಾ ಇದ್ದೆ. ಅಷ್ಟರೊಳಗೆ ನನ್ನ ಮಗ ಕೂಡ ಎದ್ದಮ್ಮ ಬಾಬಾ ಅಂತ ಕರೀತಾ ಇದ್ದ. ನನ್ನ ಮಗಳನ್ನ ಸುಧಾರಿಸ್ಬೋದು, ನನ್ನ ಮಗನ ಸುಧಾರಿಸೋದು ಕಷ್ಟ ಆಗಿಬಿಡುತ್ತೆ ಒಂದೊಂದು ಸಲ ಅವನು ಸುಮ್ಮನೆ ಆಟ ಆಡ್ತಾ ಇರ್ತಾನೆ, ನನ್ನ ಮಗಳು ಕಿರಿಕಿರಿ ಮಾಡ್ತಾ ಇರ್ತಾಳೆ, ಇಲ್ಲ ಇವಳು ಆಟ ಆಡ್ತಾ ಇದ್ದಾಳೆ, ಅವ್ನು ಕಿರಿಕಿರಿ ಮಾಡ್ತಾ ಇರ್ತಾರೆ. ಇಬ್ಬರದ್ದು ಹೀಗೆ ಇಬ್ಬರನ್ನು ಸುಧಾರಿಸೋತೀವಿ. ಒಂದೊಂದು ಸಲ ಸಾಕೋಗುತ್ತೆ, ರಾತ್ರಿ ಯಾವಾಗ ಮಲ್ಕೋತೀವಪ್ಪ ಅಂತ ಅನ್ನಿಸ್ತಾ ಇರುತ್ತೆ. ಈ ಕಡೆ ಅವನು ಸಮಾಧಾನ ಮಾಡಿ ಕರ್ಕೊಬಂದೆ. ಅವ್ನು ನನ್ನ ಹಿಂದೆ ಬರ್ತದೆ, ಇವಳು ನಾನು ಎಲ್ಲಿ ಹೋಗ್ತೀನೋ ಅಲ್ಲೇ ನನ್ನ ಹಿಂದೆಯೇ ಸುತ್ತಾ ಇರ್ತಾಳೆ. ನಮ್ಮ ಬಿಸ್ಕೆಟ್ ಇದೆ ಕೊಡು, ಹೊಟ್ಟೆ ಹಸಿವಾಗ್ತಾಯಿದೆ ಅಂತ ಅಂದ. ಅದಕ್ಕೆ ಅವನಿಗೆ ಬಿಸ್ಕೆಟ್ ಕೊಡೋಣ ಅಂತ ಕರ್ಕೊಬಂದೆ. ಅಂದರೆ ಜಾಸ್ತಿ ನಾನು ಕೊಡಲ್ಲ, ಎಲ್ಲರೂ ಅಪರೂಪ ಅಷ್ಟೇ. ತುಂಬ ಹಠ ಮಾಡಿದಾಗ, ಅಂದರೆ ಇವತ್ತು ನಿದ್ದೆ ಯಾಕೋ ಸರಿಯಾಗಿಲ್ಲ ಅನಿಸುತ್ತೆ, ಇದು ಕಿರಿಕಿರಿ ಮಾಡ್ತಾಯಿದ್ದ ಅವನು. ಕೋಲ್ಡ್ ಬೇರೆ ಆಗಿಬಿಟ್ಟಿತ್ತು ಅವನಿಗೂ, ಅದಕ್ಕೆ ಹೋಗಲಿ ಅಂತ ಹೇಳಿ ಕೊಟ್ಟೆ. ಇವಳು ನನಗೆ ಕೊಟ್ಟಿಲ್ಲ ಅಂತ ಅಲ್ಲೇ ಕುಣಿತಾ ಇದ್ಲು, ನನಗೂ ಕೊಡು ಅಂತ. ಇರು ಬಿಚ್ಕೊಡ್ತೀನಿ ಬೇರೆದಂದರೆ ಕೇಳ್ತಿರ್ಲಿಲ್ಲ, ಕೊಡು ಅಂತ ಹಠ ಮಾಡ್ತಾಯಿದ್ಲು. ಹಾಗೆ ಅವ್ರಿಗೂ ಕೊಟ್ಟೆ.
ಕೊಟ್ಟು ಇಬ್ರೂ ತಿನ್ಕೊತ ಇಲ್ಲೇ ಆಟಾಡ್ತಾ ಬಂದರೆ ಅವನು ಟಿ ವಿ ನೋಡ್ತಾ ಅವನು ಅಷ್ಟೇ ಈ ಥರ ಗೇಮ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ ಅವನಿಗೆ. ಅವ್ನು ಹೇಗಂದರೆ ಗೇಮ್ ನೋಡ್ತಾ ಇರ್ತಾನೆ, ಬಟ್ ಯಾರಾದ್ರೂ ಜಗಳ ಮಾಡ್ತಿದಾರನ್ನ ಆ ಟೈಮಲ್ಲಿ ಎದ್ದೋಡೋಗ್ಬಿಟ್ಟಿರ್ತಾನೆ. ಅವನಿಗೆ ಆ ಜಗಳ ಅದೆಲ್ಲ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ಅಮ್ಮ ಜಗಳ ಆಡ್ತಿದಾರಂದರೆ ಅಮ್ಮ ಬೇಗ ತೆಗಿ ಅಮ್ಮ ನೋಡೋಕ್ಕಾಗಲ್ಲ ಜಗಳ ಆಡ್ತಿರ್ತಾರೆ ಅಂತ ಅಂತಾನೆ. ಬರೀ ಅವ್ನಿಗೆ ಗೇಮ್ಸ್ ಆಯ್ತು, ಗೇಮ್ಸ್ ಪಿಕ್ಚರ್ಸ್ ಅವನಿಗೆ ಹಾರರ್ ಮೂವೀಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಈ ನಾರ್ಮಲ್ ಆ್ಯಕ್ಷನ್ ಮೂವಿಗಿಂತ ಅಮ್ಮ ಯಾವ್ದಾದ್ರು ದೇವದ ಪಿಕ್ಚರ್ ಇದ್ದರೆ ಹಾಕು ಅಂತ ಹೇಳ್ತಾ ಇರ್ತಾನೆ. ಅಂದರೆ ನಾನು ಸ್ವಲ್ಪ ಕಾರ್ಟೂನು ಸ್ವಲ್ಪ ಕಮ್ಮಿ, ಬೆಳಗ್ಗೆ ಮಾತ್ರ ಹಾಕೋದು ಕಾರ್ಟೂನು, ಯಾವಾಗಲೂ ನನಗೆ ಕಾರ್ಟೂನ್ ಹಾಕ್ಕೊಡೋದಿಲ್ಲ. ಹಾಗೆ ಟಿ ವಿ ಅಭ್ಯಾಸ ಕೂಡ ಜಾಸ್ತಿ ಇಲ್ಲ ಅವರಿಬ್ರಿಗೂ. ಅವಳೆಲ್ಲರೂ ಅವನ್ನೇ ನೋಡ್ತಾ ಅವಳು ನೋಡ್ತಾ ಕೂತಿರ್ತಾಳೆ, ಇಲ್ಲ ಇಬ್ಬರೂ ಆಟಾಡ್ತಾ ಇರ್ತಾರೆ. ಹಾಗೆ ನಾನು ಇಲ್ಲಿ ಕ್ಲೀನ್ ಮಾಡಿಕೊಂಡು ಕಸ ಎಲ್ಲ ಗುಡಿಸ್ಕೊಂಡೆ. ಅಷ್ಟರೊಳಗೆ ಹೇಗೂ ಕ್ಲೀನ್ ಮಾಡ್ತಾಯಿದ್ದೀನಲ್ವ, ಮತ್ತು ಬ್ಯಾಗ್ನ ಅಲ್ಲೇ ಬಿಟ್ಟರೆ ಅಲ್ಲೇ ಉಳ್ಕೊಬಿಡುತ್ತೆ ಅಂತ ಹೇಳಿ ಅದರೊಳಗೆ ಅಮ್ಮನ ಮೆಡಿಷನ್ನು ಪೌಡರ್ ಬಾಕ್ಸ್ ಎಲ್ಲ ಇತ್ತು, ಅದನ್ನ ತೆಗೆದುಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ. ಮತ್ತು ಅದೇ ಬಿಟ್ಟು ಅಲ್ಲೇ ಬಿಟ್ಟರೆ ಅಲ್ಲೇ ಆಗಿಬಿಡುತ್ತೆ ಅಂತ ಹೇಳಿ ಬ್ರಷ್ನೆಲ್ಲ ನೀಟಾಗಿ ತೆಗೆದಿಟ್ಕೊಂಡು ಬೆಡ್ಶೀಟ್ನೆಲ್ಲ ಸರಿ ಮಾಡ್ಕೊತೀನಿ. ಹಾಗೆ ಇದು ಊರಿಂದ ಅಮ್ಮನ ಸ್ಯಾರಿದು ಬ್ಲೌಸ್ ಆಗಿತ್ತು. ಅಮ್ಮನೂ ಏನು ತುಂಬ ಹೈಟ್ ಇಲ್ಲ, ಅವಳು ಸಣ್ಣ ಇದ್ದಾಳಲ್ವ, ಇನ್ನು ಸಣ್ಣವಳಲ್ವ, ಅವ್ರಿಗೇನು ಜಾಸ್ತಿ ಬೇಡ ಅಂತ ಬಟ್ಟೆ ಬೇಡ ಅಂತ ಹೇಳಿ ಅಮ್ಮನ ನನ್ನ ಮಗಳು ನಂಗೆ ಬ್ಲೌಸ್ ಹೊಲಿತೀನಿ ಕೊಡು ಅಂತ ಇಸ್ಕೊಂಬಂದಿದ್ದೆ. ತಗೊಂಬರತಿ ಹೊಲಿ ಅಂತ ಹೇಳಿ ಕೊಟ್ಟಿದ್ದರು. ಅದನ್ನ ಇನ್ನೂ ಪ್ಲ್ಯಾನಿಂಗೇ ಮಾಡಿಲ್ಲ ಯಾವ ಥರ ಹೊಲಿಬೇಕಂತ ಹೇಳಿ. ಜಸ್ಟ್ ತಂದಿಟ್ಕೊಂಡಿದ್ದೀನಿ ಅಷ್ಟೇ. ಲೈನಿಂಗ್ ಪೀಸ್ ಎಲ್ಲ ತೊಗೊಂಬಂದು ನೀಟಾಗಿ ಹೊಲ್ಕೋಬೇಕು. ಹಾಗೆ ಇದೊಂದು ಸ್ವಲ್ಪ ಲೈನಿಂಗ್ ಪೀಸ್ ಇತ್ತು ನೋಡಿ, ಇದು ಯಾವುದಕ್ಕಾದ್ರು ಅಡ್ಜಸ್ಟ್ ಮಾಡೋದಿದೆ ಮಾಡ್ಕೊ ಅಂತ ಹೇಳಿದ್ರು. ಸುಮಾರು ಇದೊಂದು 3-4 ಮೀಟ್ರಷ್ಟಿದೆ ಪೀಸದು ಅಂತ ಹೇಳಿ. ಅಮ್ಮ ಈ ಕೆಲ್ಸಕ್ಕೆ ಹೋಗ್ತಿರಂತ ಅವರು ಜಾಸ್ತಿ ಹೊಲಿಯಲ್ಲ ಅಲ್ವಾ, ಅದಕ್ಕೋಸ್ಕರ ಸುಮ್ಮನೆ ವೇಸ್ಟ್ ಆಗುತ್ತೆ ತಗೋ ಹೋಗು ಅಂತ ಹೇಳಿದ್ರು. ಅದಕ್ಕೋಸ್ಕರ ತಗೊಂಬಂದೆ. ಹೆಣ್ಮಕ್ಳು ಹೀಗಲ್ವ, ಏನಾದ್ರು ಒಂದು ಮನೆಯಿಂದ ಎತ್ಕೊಬರ್ತಾರೆ. ಆದರೆ ನಾನು ಸ್ವಲ್ಪ ಕಮ್ಮಿ, ಬಟ್ ಆದರೂ ಈ ಥರ ಸುಮ್ಮನೆ ವೇಸ್ಟ್ ಆಗುತ್ತೆ ಅನ್ನುವಾಗ ವೇಸ್ಟ್ ಆಗುತ್ತೆ, ವೇಸ್ಟ್ ಮಾಡೋದಕ್ಕಿಂತ ತೊಗೊಂಬಂದು ಯೂಸ್ ಮಾಡ್ಕೊಳ್ಳೋದು ಒಳ್ಳೇದಲ್ವ ಅಂತ ಹೇಳಿ ಈ ಥರ ಎಲ್ಲರೂ ತೊಗೊಬರ್ತೀನಿ ಅಷ್ಟೇ. ನಾನು ಇನ್ನೂ ತೊಗೊಬರಲ್ಲ, ನಮ್ಗೆ ಅಲ್ಲಿಂದ ತೊಗೊಬರೋದೇ ಸಾಕಾಗುತ್ತೆ. ಹಾಗೆ ಇಲ್ಲಿ ಗಿಡಕ್ಕೆ ಕೂಡ ನೀರು ಹಾಕಿರಲಿಲ್ಲ. ಸುಮಾರು 5 ದಿನ ಆಗಿತ್ತಲ್ವ ಸುಮಾರು ದಿನ ಆಗಿತ್ತು, ಅಂದರೆ ಅದಕ್ಕಿಂತ ಮುಂಚೆನೂ ಹಾಕಲಿಲ್ಲ ನೀರು. ಅದಕ್ಕೋಸ್ಕರ ಊರಿಗೆ ಹೋಗೋ ಟೈಮಲ್ಲಿ ಒಂದು ಚೊಂಬ ಹಾಕೋಗ್ಬಿಟ್ಟಿದ್ದೆ ಅಷ್ಟೇ. ಹಾಗೆ ಇಲ್ಲಿ ನೀರು ಹಾಕೋಣ ಅಂತ ಗಿಡಗಳಿಗೆ ನೀರು ಹಾಕ್ತಾಯಿದ್ದೆ. ಕೊತ್ತಂಬರಿ ಸೊಪ್ಪು ಪರವಾಗಿಲ್ಲ ಚೆನ್ನಾಗಿ ಬಂದಿದೆ, ಬಟ್ ಮಂಗ ಹಾರ್ಬಿಟ್ಟು ಏನಾಗಿದೆ ಅದ್ರ ಮೇಲೆ ಕಾಲಿಟ್ಟಿದೆ ಅನಿಸುತ್ತೆ, ಅಲ್ಲೇ ಸ್ವಲ್ಪ ಅಪಚ್ಚಿ ಅಂದರೆ ಜಖಮ್ ಥರ ಆಗಿಬಿಟ್ಟಿದೆ. ಪುದೀನ ಹಾಕಿದೆ, ಪುದೀನೂ ಒಣಗಿಬಿಟ್ಟಿದೆ. ಅದು ನೋಡಬೇಕಾದ್ರೆ ಯಾವಾಗಾದ್ರು ನೆಕ್ಸ್ಟ್ ಟೈಮ್ ತರಿಸ್ಬಿಟ್ಟು ಮತ್ತೊಂದು ಸಲ ಹಾಕಬೇಕು. ನಮ್ಮನೆ ಅದು ಹೇಳ್ತಿದ್ರು ಮಂಗ ಎಲ್ಲ ಬಂದಿರಬೇಕಂತ, ಅದಕ್ಕೆ ಹಾಗಾಗಿದೆ, ಅದು ಇಲ್ಲಾಂದರೆ ಹಾಗಾಗಲ್ಲ ಅಂತ ಅಂದರು. ಮತ್ತು ಅದು ತೆಳ್ಳಗಿರುತ್ತೆ ಅಲ್ವಾ, ಅದು ಕೂಡ ಇರ್ಬೋದು, ತೆಳ್ಳಗಿರುತ್ತೆ. ಜೋರು ಗಾಳಿ ಬೇರೆ ಇದೆ, ಅದಕ್ಕೂ ನಿಲ್ಲೋಷ್ಟು ಶಕ್ತಿ ಬೇಕು. ಗುಲಾಬಿ ಗಿಡದ ಥರ ಆದರೆ ಅದೊಂದು ಸ್ವಲ್ಪ ಗಟ್ಟಿ ಇರುತ್ತೆ, ನಿಲ್ಲುತ್ತೆ, ಬಟ್ ಇದು ತೆಳ್ಳಗಿರುತ್ತೆ, ಆಗಲ್ಲ ಅದಕ್ಕೆ ಅಂತ ಅಂದೆ. ಇಲ್ಲಿ ತಲೆ ಬಚ್ಕೊಳ್ಳೋಣ ಅಂತ ಬಂದೆ. ನನ್ನ ಮಗಳು ಹಾಗೆಯೇ ಆಟಾಡ್ತಾಯಿದ್ಲು. ಅವಳು ನಾನು ನೀರು ಹಾಕ್ಕೊಂಡು ನೋಡ್ಕೊಂಡಿದ್ದಾಳಲ್ವ, ಅಮ್ಮ ನಾನು ನೀರು ಹಾಕ್ತೀನಿ ಅಂತ ಅಲ್ಲೇ ಬಾಟ್ಲು ಇಟ್ಟಿದ್ದೆ, ಅದನ್ನ ತೊಗೊಬಂದು ನನಗೆ ತೋರಿಸ್ತಾ ಇದ್ದಾಳೆ. ನನಗೆ ಗಿಡದ ಮೇಲೆ ಎಷ್ಟು ಆಸೆ ಅಂದರೆ ನಿಜವಾಗ್ಲೂ ನನ್ನ ಇಬ್ಬರು ಮಕ್ಕಳು ಅಲ್ಲೆಲ್ಲರೂ ಒಂಚೂರು ಕಾಲಿಟ್ರು ಅಂತ ಕೂಗ್ತಾ ಇರ್ತೀನಿ, ಹೋಗ್ಬಿಡಿ ಅಲ್ಲಿ, ಇಬ್ಬರೂ ಹೋಗ್ಬಿಡಿ ಅಲ್ಲಿ, ಗಿಡ ಹಾಳು ಮಾಡಿಬಿಡಿ ಅಂತ. ನನಗೆ ಅಷ್ಟು ಇಷ್ಟ ಗಿಡಗಳ ಮೇಲೆ. ಅಲ್ಲೇನೆಂದರೆ ಸಾಗರದಲ್ಲಿ ತುಂಬ ಜಾಗ ಇದೆ. ಎಲ್ಲಂದ್ರೆ ನಮ್ಮ ಮಲೆನಾಡು ಆಲ್ಮೋಸ್ಟ್ ಗ್ರೀನ್ರಿ ನೋಡಿ, ಆಲ್ಮೋಸ್ಟ್ ಎಲ್ಲ ಕಡೆಯೂ ಗ್ರೀನ್ ನೋಡೋಕ್ಕೆ ಜಾಸ್ತಿ ಅಭ್ಯಾಸ ಅಲ್ವಾ, ಅದಕ್ಕೋಸ್ಕರ ಇಲ್ಲೂ ಹಾಗೆ ಅನಿಸ್ತಾ ಇದೆ. ಇಲ್ಲೆಲ್ಲ ಕಾಂಕ್ರೀಟ್ ಬಿಲ್ಡಿಂಗ್ ನೋಡಿ ಎಲ್ಲರೂ ಒಂಚೂರು ಹೂ ಗಿಡ ಮರಗಳು ನೋಡಿದ ತಕ್ಷಣ ಖುಷಿಯಾಗಿಬಿಟ್ಟಿದೆ. ಅಲ್ಲೇ ನಿಂತ್ಕೊಂಡು ನೋಡ್ತಾ ನಿಂತಿರ್ತೀನಿ ನಾನು. ಹಾಗೆ ಇಲ್ಲಿ ತಲೆ ಬಾಚ್ಕೊಂಡು ಮುದ್ದು ಸ್ನಾನ ಆಯಿತು. ಅಮ್ಮನಿಗೂ ಹಾಗೆ 1-2 ಚೂರು ಸ್ನಾನ ಮಾಡಿಸ್ತೀನಿ ಈವ್ನಿಂಗ್ ಮೇಲೆ. ಹಾಗೆ ಇಲ್ಲಿ ದೀಪ ಹಚ್ಚೋಣ ಅಂತ ಬಂದೆ. ಅವರಿಬ್ಬರನ್ನೂ ಮೇಲೆ ಬಿಟ್ಟಿದ್ದೀನಿ ಮಂಚದ ಮೇಲೆ, ಅವರಿಬ್ಬರು ಆಟಾಡ್ತಿದ್ದಾರೆ. ಅಮ್ಮ ಒಂದು ಕಡೆ ಕೂಗ್ತಾ ಇರ್ತಾಳೆ, ಬಟ್ ಒಂದು ಸ್ವಲ್ಪ ಆಟ ಆಡ್ಸೋದ್ರಿಂದ ಅಷ್ಟು ಅನಿಸೋದಿಲ್ಲ. ಹಾಗೆ ಅವ್ರು ಆಟಾಡೋದ್ರೊಳಗೆ ಬೇಗ ಪೂಜೆ ಮಾಡ್ಕೊಬಿಡೋಣ, ಮತ್ತು ಟೈಮ್ ಆಗಿದ್ರೆ ಕಷ್ಟ, ಅದು ಲೇಟಾಗಿ ಹಚ್ಚಿದ್ರೆ ಸರಿಯಾಗಲ್ಲ ಅಂತ ಹೇಳಿ ಬೆಳಗ್ಗೆನೂ ಸ್ವಲ್ಪ ಲೇಟಾಗಿ ಪೂಜೆ ಮಾಡಿದ್ನಲ್ವ, ಅದಕ್ಕೋಸ್ಕರ ಇನ್ನೂ ಲೇಟಾಗಿ ಮಾಡೋದು ಸರಿಯಾಗಲ್ಲ ಅಂತ ಹೇಳಿ ಬೇಗನೆ ಪೂಜೆ ಮಾಡ್ಕೊತೀನಿ. ಅಂದರೆ ಒಂದು 6 ಗಂಟೆ 7 ಗಂಟೆ ಅಷ್ಟೇ ಮಾಡ್ಕೊತೀನಿ. ಕೆಲವೊಂದು ಸಲ ಆಗುತ್ತೆ 6:30 ಹೀಗಾಗುತ್ತೆ, ಅಮ್ಮ ಮೇಲೆ ಡಿಪೆಂಡ್, ಅಮ್ಮ ಹೇಗಿರ್ತಾಳೋ ಹಾಗೆ. ತುಳಸಿ ಗಿಡಕ್ಕೆ ನಾನು ತಂದ ಮೇಲೆ ಫಸ್ಟ್ ಟೈಮ್ ಹಚ್ತಾ ಇರೋದು, ಮಧ್ಯೆ ಬಿಡೋದು ಸರಿಯಾಗಲ್ಲ ಅನ್ನೋದಕ್ಕೋಸ್ಕರ ಮಧ್ಯೆ ಹಚ್ಚಲ್ಲ ನಾನು ಅಷ್ಟೇ.
ಅದಕ್ಕೋಸ್ಕರ ಹಚ್ಚಲ್ಲ. ನೀಟಾಗಿ ಊದಿನ ಕಡ್ಡಿ ಬೆಳ್ಕೊಂಡು ತುಳಸಿ ಗಿಡಕ್ಕೆ ಬಿಡ್ತೀನಿ. ಮತ್ತು ಮನೆಗೂ ಕೂಡ ಬಿಡ್ತೀನಿ. ಯಾಕಂದರೆ ಒಂದು ಗಾದೆ ಇದೆಯಲ್ಲ, ಮನೆ ಮಂತ್ರಾಲಯ ಮನಸ್ಸೇ ದೇವಾಲಯ ಅಂತ. ಹಾಗೆ ಮನೆ ನೀಟಾಗಿದೆ, ಅಲ್ಲಿ ದೇವ್ರು ಕೂಡ ಇದ್ದೇ ಇರ್ತಾನೆ. ಮನೆಯಲ್ಲಿ ಎಷ್ಟು ಒಳ್ಳೆ ಮನಸ್ಸುಗಳಿರುತ್ತೋ ಅಲ್ಲಿ ದೇವರು ಕೂಡ ವಾಸವಾಗಿರ್ತಾನೆ. ಆದಷ್ಟು ಪಾಸಿಟಿವ್ ಆಗಿರೋಕ್ಕೆ ನಾವು ಯೋಚನೆ ಮಾಡಬೇಕು. ಆವಾಗಲೇ ಅದನ್ನೇ ದೇವರಿದೆ, ಏನು ಪಾಸಿಟಿವ್ ಅಂದ್ಕೊತೀವಲ್ಲ ಅದೇ ದೇವರಿದೆ ಅಂತ ಹೇಳೋದು. ನಮ್ಮ ಮನಸ್ಸಲ್ಲಿ ಎಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀವೋ ಅಷ್ಟೇ ಕೂಡ ನಮಗೂ ಪಾಸಿಟಿವ್ ಆಗುತ್ತೆ, ಬೇರೆಗೂ ಕೂಡ ಒಳ್ಳೆಯದಾಗುತ್ತೆ ಅಂತ. ಮಕ್ಕಳಿಗೂ ಕೂಡ ಇಲ್ಲಿ ಹಾಲು ಬಿಸಿ ಮಾಡಿಕೊಡ್ತೀನಿ. ಅಮ್ಮಗೊಂದು ಸಣ್ಣ ಲೋಟದಲ್ಲಿ ಕುಡಿಸ್ತೀನಿ, ಬಟ್ ಮುದ್ದುಗೊಂದು ಸ್ವಲ್ಪ ಜಾಸ್ತಿ ಕೊಡ್ತೀನಿ. ಯಾಕಂದರೆ ಪಾಪ ಅವನು ತುಂಬ ಆ್ಯಕ್ಟಿವ್ ಅಲ್ವಾ, ಅದಕ್ಕೋಸ್ಕರ. ಹಾಗೆ ಇಲ್ಲಿ ಈವ್ನಿಂಗ್ ನೈಟ್ ಪೂರಿ ಮಾಡಬೇಕಿತ್ತು, ಅದಕ್ಕೋಸ್ಕರ ಇಲ್ಲಿ ಗೋಧಿ ಹಿಟ್ಟಿದ್ದು ಮಾಡೋಣ. ಮೈದಾ ಹಿಟ್ಟಿದ್ದು ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಇವಾಗ. ಅಮ್ಮು ತಿನ್ನೋದ್ರಿಂದ ಅವಳಿಗೆ ಜಗ್ಗೋದಕ್ಕೆ ಕಷ್ಟ ಆಗುತ್ತೆ ಅಂತ ಮೈದಾ ಹಿಟ್ಟನ್ನು ಕಮ್ಮಿ ಮಾಡಿದ್ದೀನಿ, ಗೋಧಿ ಹಿಟ್ಟೆ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ. ಮೈದಾ ಹಿಟ್ಟಿಗೆ ಹೋಲಿಸಿದ್ರೆ ಗೋಧಿ ಹಿಟ್ಟು ಸ್ವಲ್ಪ ಚೆನ್ನಾಗಿರುತ್ತೆ, ಅಂದರೆ ಹೆಲ್ತಿಗೆ ಒಳ್ಳೆಯದಲ್ವ ಅನ್ನೋದಕ್ಕೋಸ್ಕರ ಮೈದಾ ಹಿಟ್ಟು ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ಈಗ ಮೈದಾ ಹಿಟ್ಟು ತರಿಸೋದನ್ನೇ ಬಿಟ್ಬಿಟ್ಟಿದ್ದೀನಿ. ತರಿಸಿದ್ರೆ ಸುಮ್ಮನೆ ಅದು ವೇಸ್ಟ್ ಆಗುತ್ತೆ ಅನ್ನೋದಕ್ಕೆ ಮಾಡ್ತೀವಿ. ಮತ್ತು ತರಿಸ್ಲಿಲ್ಲ ಅಂದರೆ ಅದು ಮಾಡೋದೇ ಇಲ್ವಲ್ಲ, ಬರೀ ಗೋಧಿ ಹಿಟ್ಟಲ್ಲೇ ಆಗುತ್ತಲ್ವ ಅಂತ ಹೇಳಿ. ಇನ್ನೇನು ಚಪಾತಿನೂ ಗೋಧಿ ಹಿಟ್ಟಲ್ಲೇ ಆಗುತ್ತೆ, ಪೂರಿನೂ ಅದೆಲ್ಲ ಆಗುತ್ತೆ. ಎರಡು ಒಂದೊಂದು kg ಜಾಸ್ತಿ ತಂದರೆ ಎರಡಕ್ಕೂ ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಮೈದಾ ಹಿಟ್ಟನ್ನು ಕಮ್ಮಿ ಮಾಡಿದ್ದೀನಿ. ಇನ್ನು ಗೋಧಿ ಹಿಟ್ಟಲ್ಲೇ ಪೂರಿ ಮಾಡ್ಕೊತಿದ್ದೆ. ಇಲ್ಲಿ ಪೂರಿ ಹಿಟ್ಟನ್ನು ಕಲಿಸ್ಕೊತಿದ್ದೆ. ಅಂದರೆ ಎಷ್ಟು ಕ್ಲೀನ್ ಮಾಡಿರ್ತೀವೋ ಅಡುಗೆ ಮನೆ ಅಷ್ಟೇ ಆಗಿಬಿಟ್ಟಿರುತ್ತೆ. ಗ್ಯಾಸೆಲ್ಲ ಕ್ಲೀನ್ ಮಾಡಿ ಇಟ್ಕೊತೀನಿ, ಬಟ್ ಕೆಲವೊಂದು ಸಲ ಹಾಲು ಉಗ್ಸೋ ಟೈಮಲ್ಲಿ ಹಾಲು ಫುಲ್ ಉಗ್ಬಿಟ್ಟು ಗ್ಯಾಸ್ ಮೇಲೆಲ್ಲ ಆಗಿಬಿಟ್ಟಿರುತ್ತೆ. ಆ ಥರ ಆಗುತ್ತೆ. ಅಂದರೆ ಒಂದೇ ಸಲ ನಿಲ್ಲೋದಕ್ಕಾಗಲ್ಲ. ಅಮ್ಮ ಹತ್ರ ಓಡಬೇಕು. ನನ್ನ ಮಗ ಬೇರೆ ಹೊರಗಡೆ ಆಟ ಆಡ್ತಾ ಇರ್ತಾನಲ್ವ, ತುಂಬ ಹೈಟ್ ಇರೋದ್ರಿಂದ, ಹಾಗೆ ಮೆಟ್ಲು ಸ್ವಲ್ಪ ಸಣ್ಣ ಇರೋದ್ರಿಂದ ಕಷ್ಟ ಆಗುತ್ತೆ ಅವರಿಬ್ಬರನ್ನ ಅಲ್ಲಿ ಬಿಡೋದಕ್ಕೆ ಅಂತ. ಹಾಗೆ ಪೂರಿ ಹಿಟ್ಟು ಕಲಿಸ್ಕೊಂಡೆ. ಇವತ್ತಿನ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.